ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ JK ಕನ್ನಡ ಕೀರ್ತಿ ಕುಮಾರ್ ಜೆ. ಇವತ್ತಿನ ವೀಡಿಯೋದಲ್ಲಿ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕೋಕೋನ ಬೆಳೆದ್ರೆ ಏನೆಲ್ಲ ಉಪಯೋಗ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮು ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಂಡು ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಬನ್ನಿ. ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕೋಕೋನ ಬೆಳೆದ್ರೆ ಏನೆಲ್ಲ ಉಪಯೋಗ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಕೋಕೋ ಗಿಡನ ಅಡಿಕೆ ತೋಟದಲ್ಲಿ ಕೋಕೋ ಗಿಡ ಬೆಳೆಯೋದ್ರಿಂದ ಏನೆಲ್ಲ ಉಪಯೋಗ ಅಂದರೆ, ಮೊದಲನೇದು, ನೀವು ನಾಟಿ ಮಾಡಿ 1 ವರ್ಷ 8 ತಿಂಗಳು ಆದಮೇಲೆ ನಿಮಗೆ ಕೋಕೋದಲ್ಲಿ ಈಲ್ಡಿಂಗ್ ಬರೋಕ್ಕೆ ಶುರು ಆಗುತ್ತೆ. ನಾಟಿ ಮಾಡಿ 1 ವರ್ಷ 8 ತಿಂಗಳು ಆದ ನಂತರ ಒಂದೊಂದು ಸಣ್ಣ ಸಣ್ಣ ಹೂಗಳನ್ನ ಕಚ್ಚುತ್ತೆ. ಆವಾಗ ಈಲ್ಡಿಂಗು ಶುರು ಆಗ್ತಾ ಹೋಗುತ್ತೆ. ಅದಾದ 2 ವರ್ಷಗಳ ನಂತರ ಅದು ಫಸ್ಲನ್ನ ಕೊಡೋಕ್ಕೆ ಆರಂಭ ಮಾಡುತ್ತೆ. ಏನು, ಕೋಕೋ ಗಿಡ ಫಸ್ಲನ್ನ ಬಿಟ್ಟು ಅದನ್ನು ಫಸ್ಲನ್ನ ಕೊಡೋಕ್ಕೆ ಕೋಕೋ ಬೀಜನ ಉತ್ಪನ್ನ ಮಾಡ್ಕೊಬೋದು. ಅದರಲ್ಲಿ ಕೋಕೋದಲ್ಲಿ ಸ್ವಲ್ಪ ಮಟ್ಟಿಗೆ ಆದಾಯ ಕೂಡ ಕೋಕೋ ಗಿಡದಿಂದ ಮತ್ತು ಬೀಜದಿಂದ ಆದಾಯನ ಗಳಿಸ್ಬೋದು ಸ್ನೇಹಿತರೆ. ಆಮೇಲೆ ಎರಡನೇದಾಗಿ ಅದು ಕೋಕೋ ಗಿಡದ ಎಲೆಗಳಿದೆಯಲ್ಲ, ತರಗು, ಅದು ಅಡಿಕೆ ತೋಟದೊಳಗಡೆ ಬಿದ್ದು, ಅಡಿಕೆ ತೋಟದ ಒಳಗಡೆ ಮರದ ಹತ್ರ ಬಿದ್ದು ಅದು ಮಲ್ಚಿಂಗ್ ಆಗೋದ್ರಿಂದ ತುಂಬ ಪೊಟ್ಯಾಷಿಯಂ ಅಂಶ ಅನ್ನೋದು ಕೋಕೋ ಗಿಡದ ಎಲೆಯಲ್ಲಿ ಇರೋದ್ರಿಂದ ನಿಮ್ಮ ಅಡಿಕೆ ಮರಗಳಿಗೆ ತುಂಬ ಎಲ್ಪ್ ಆಗುತ್ತೆ. ನೆಕ್ಸ್ಟು ಫಸ್ಲು ಬರೋದಕ್ಕೆ ಎಲ್ಪು ಕೂಡ ಆಗುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಈ ಮಲ್ಚಿಂಗ್ ಆಗೋದ್ರಿಂದ ಕೋಕೋ ಗಿಡ ಎಲೆ ಬಿದ್ದು ಮಲ್ಚಿಂಗ್ ಆಗೋದ್ರಿಂದ ಅದು ತೇವಾಂಶನ ಎಂಥ ಬೇಸಿಗೆಗಾಲದಲ್ಲೂ ಅಷ್ಟೇ ಅಡಿಕೆ ತೋಟನ ಕುಗ್ಸೋಕ್ಕೆ, ಅಡಿಕೆ ತೋಟದಲ್ಲಿ ಅದು ಬಾಡೋಗೋ ಚಾನ್ಸಸ್ ಇರೋಲ್ಲ. ಈಗ ಇಲ್ಲಿ ನೋಡ್ತಾ ಇದ್ರೆ ಬರೀ ಅಡಿಕೆ ಗಿಡನೇ ಇರೋಂಥ ತೋಟದಲ್ಲಿ ಒಂದು ಸ್ವಲ್ಪ ಆಗಾಗ ನೀರು ಕೊಡ್ತಾನೆ ಇರಬೇಕು, ತೇವ ಮಾಡ್ತಾನೆ ಇರಬೇಕು. ಕೋಕೋ ಗಿಡ ಇರೋಂಥ ತೋಟಗಳಲ್ಲಿ ಇದು ಇಷ್ಟೊಂದು ಪ್ರಾಬ್ಲಮ್ ಇರೋಲ್ಲ. ಯಾಕೆಂತಂದರೆ ಮಲ್ಚಿಂಗ್ ಆಗಿರುತ್ತೆ. ಅಡಿಕೆ ತೋಟದಲ್ಲಿ ಕೋಕೋ ಗಿಡದ್ದು ಎಲೆ ಬಿದ್ದು ಮಲ್ಚಿಂಗ್ ಆಗಿರುತ್ತೆ. ಆದ್ದರಿಂದ ಅದು ತೇವಾಂಶನ ಹಿಡಿದಿಟ್ಕೊಳ್ಳೋ ಶಕ್ತಿ ಈ ಭೂಮಿಗೆ ಇರುತ್ತೆ. ಯಾವ ಭೂಮಿಗೆ ಅಂತಂದರೆ, ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕೋಕೋ ಬೆಳೆದಿರೋ ಅಂಥ ತೋಟಗಳಲ್ಲಿ ಮಲ್ಚಿಂಗ್ ಆಗಿರುತ್ತೆ. ಆಗ ತೇವಾಂಶ ಹಾರಲ್ಲ. ಮೂರನೇದು ಏನಪ್ಪ ಅಂತಂದರೆ, ನಿಮ್ಮ ಅಡಿಕೆ ತೋಟಗಳಲ್ಲಿ ಸಾವಯವ ಉತ್ಪನ್ನಗಳು ಅತಿ ಹೆಚ್ಚಾಗಿ ಉತ್ಪತ್ತಿಯಾಗುತ್ತೆ. ಉದಾಹರಣೆಗೆ ಸಾವಯವ ಇಂಗಾಲ ಇರ್ಬೋದು. ಅದು ಒಂಥರ ಬ್ಲ್ಯಾಕ್ ಕಲರ್ ಇದ್ಲು ಟೈಪಲ್ಲಿ ಸಾವಯವ ಇಂಗಾಲ ಅನ್ನೋದು ಇರುತ್ತೆ ಸ್ನೇಹಿತರೆ. ಅದು ಉತ್ಪತ್ತಿಯಾಗುತ್ತೆ. ಆಮೇಲೆ ಎರೆಹುಳಗಳು ತುಂಬಾ ಉತ್ಪತ್ತಿಯಾಗುತ್ತೆ. ತೋಟಗಳಲ್ಲಿ ಎರೆಹುಳು ಇದ್ದಷ್ಟು ಒಳ್ಳೆಯದು. ಏನಕ್ಕಪ್ಪ ಒಳ್ಳೆಯದು ಅಂತಂದರೆ, ಕೆಲವು ರೈತರುಗಳು ಟ್ಯಾಕ್ಟ್ರಲ್ಲಿ ಉಳುಮೆ ಮಾಡಿಸ್ತಾರೆ ಸ್ನೇಹಿತರೆ. ಆ ಎರೆಹುಳು ಹೆಚ್ಚಾದರೆ ಆ ಉಳುಮೆ ಮಾಡಿಸೋ ಅವಶ್ಯಕತೆ ಇರೋಲ್ಲ. ಏನಕ್ಕೆ ಅಂತಂದರೆ, ಇಲ್ಲಿ ಎಷ್ಟು ತ್ಯಾಜ್ಯಗಳು ಭೂಮಿಗೆ ಬೀಳುತ್ತೋ ಅಷ್ಟೇ ಒಳ್ಳೆಯದು ಅಡಿಕೆ ತೋಟಕ್ಕೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಆಮೇಲೆ ಕೋಕೋಯಿಂದ ಆದಾಯ ತುಂಬ ಚೆನ್ನಾಗಿದೆ. ಏಕೆಂದರೆ ಕೆಜಿಗೆ 250 - 280 ರೂಪಾಯಿ ಪರ್ kg ಇವಾಗಿದೆ. ಅದು ಯಾವಾಗಲೂ ಕುಗ್ಗಲ್ಲ. ಯಾಕೆ ಅಂತಂದರೆ, ಈ ಕ್ಯಾಡ್ಬರೀಸ್ ಕಂಪ್ನಿಯವರು ಪರ್ಚೇಸ್ ಮಾಡ್ತಾರೆ. ಇನ್ನೊಂದು 2 ಕಂಪ್ನಿ ಇದೆ, ಅದು ಯಾವುದು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಕ್ಯಾಡ್ಬರೀಸ್ ಕಂಪ್ನಿಯವರು ಈ ಕೋಕೋ ಬೀಜಗಳನ್ನ ಖರೀದಿ ಮಾಡಿ ಅವ್ರ ಹತ್ರ ರೈತರುಗಳಿಗೆ ಆದಾಯ ಮಾಡಿಕೊಡ್ತಾರೆ. ಆಮೇಲೆ ಇದು ಬೇರೆ ಒಂದೊಂದು ಉತ್ಪನ್ನಕ್ಕೆ ಹೋಗುತ್ತೆ ಇದು ಕೋಕೋ ಬೀಜ. ಆದ್ದರಿಂದ ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ಅಡಿಕೆ ತೋಟಗಳಲ್ಲಿ ಖಾಲಿ ಬುಡೋದ್ರ ಬದಲು ಸಣ್ಣ ಪುಟ್ಟ, ಈಗ ಏನಾದರೂ ಕೋಕೋನೇ ಆಗಲಿ, ಕೋಕೋ ಗಿಡ ಹಾಕೋದ್ರಿಂದ, ಅಂದರೆ ಎಲೆ ಉದುರಿಸೋಂಥ ಕೋಕೋ ಗಿಡ ಅಂತಲ್ಲ, ಎಲೆ ಉದುರಿಸೋಂಥ ಗಿಡಗಳು, ಉದಾಹರಣೆಗೆ ಕೋಕೋ ಆಗಿರ್ಬೋದು, ಅದು ಬಿಟ್ಟರೆ ಕಾಫಿ ಆಗಿರ್ಬೋದು, ಅದು ತುಂಬಾ ಎಲೆಗಳನ್ನ ಉದುರಿಸುತ್ತೆ. ಅವೆರಡೇ ಜಾಸ್ತಿಯಾಗಿ ಎಲೆ ಉದುರಿಸೋಂಥ ಗಿಡಗಳು ಅಂತಂದ್ರೆ ಅವೆರಡೇ.
ಇನ್ನೂ ಇವೆ, ಅದು ಬಗ್ಗೆ ನನಗೆ ಮಾಹಿತಿ ಇಲ್ಲ, ಅದರಿಂದ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ನಾನು ಏನಪ್ಪ ಹೇಳ್ತೀನಿ ಅಂತಂದರೆ ಈ ವಿಡಿಯೋದಲ್ಲಿ ದಯವಿಟ್ಟು ಖಾಲಿ ಬಿಡೋದ್ರ ಬದಲು ಸ್ವಲ್ಪ ನೋಡಿ ಈ ರೀತಿ ಖಾಲಿ ಬಿಡೋದ್ರ ಬದಲು ಕೋಕೋ ಗಿಡಗಳನ್ನ ಒಂದು ಸಾಲು ಬಿಟ್ಟು ಒಂದು ಸಾಲು ಹಾಕೊಂಡ್ರೆ ತುಂಬ ಒಳ್ಳೆಯದು. ಏಕೆ ಅಂತಂದರೆ ಅಡಿಕೆ ತೋಟದಲ್ಲಿ ಅಡಿಕೆ ಈಲ್ಡಿಂಗು ತುಂಬ ಚೆನ್ನಾಗಿ ಬರುತ್ತೆ. ಅದರಿಂದ ಯಾವುದೇ ಥರದ ಕಾಂಪಿಟೇಷನ್ ಅಲ್ಲ. ಈ ಅಡಿಕೆ ಗಿಡದ ಬೇರು ಮೇಲೆ ಅಂದರೆ ಅಷ್ಟೊಂದು ನಾಟವಾಗಿ ಡೀಪಾಗಿ ಹೋಗಲ್ಲ. ಇದು ಮೇಲ್ಮೇಲೆ ಇರೋದ್ರಿಂದ ಅಡಿಕೆಗೆ ಅಷ್ಟೊಂದು ಪ್ರಾಬ್ಲಮ್ ಕೊಡೋಲ್ಲ. ಕೋಕೋ ಗಿಡ ಬೇರು ಸ್ಟ್ರೈಟು ತಾಯಿ ಬೇರು ಅಂತಾರಲ್ಲ, ಆ ಥರ ಜಾತಿಗೆ ಸೇರಿರೋದ್ರಿಂದ ಅಡಿಕೆಗೂ ಮತ್ತು ಇದಕ್ಕೂ ಯಾವುದೇ ಥರದ್ದು ಕಾಂಪಿಟೇಷನು ಬರೋಲ್ಲ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ಖಾಲಿ ಬಿಟ್ಟಿರೋಂಥವ್ರು ಕೆಲವರು ರೈತರುಗಳು ದಯವಿಟ್ಟು ಕೋಕೋ ಗಿಡನ ಅಪ್ಲೈ ಮಾಡ್ಕೊಳ್ಳಿ. ಏನಕ್ಕೆ ಅಂತಂದರೆ ನಾಟಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮಲ್ಚಿಂಗು ಆಗುತ್ತೆ, ಒಳ್ಳೆಯ ಎರೆಹುಳ ಉತ್ಪನ್ನವೂ ಹೆಚ್ಚವಾಗಿ ಆಗುತ್ತೆ. ಆಮೇಲೆ ಗೊಬ್ಬರ ಕೂಡ ಆಗುತ್ತೆ. ಆಮೇಲೆ ಸ್ವಲ್ಪ ಮಾಮೂಲಿ ಇವಾಗ ಜಾಸ್ತಿ ಗೊಬ್ಬರ ಈ ಕೋಕೋ ಗಿಡ ಹಾಕೋದ್ರಿಂದ ಅತಿ ಗೊಬ್ಬರ ಅನ್ನೋದನ್ನ ಅಷ್ಟೊಂದು ಜಾಸ್ತಿ ಕೊಡೋ ನೆಸೆಸಿಟಿ ಇರೋಲ್ಲ. ಆದ್ದರಿಂದ ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ರೈತರುಗಳು ಕೋಕೋ ಗಿಡನ ಖಾಲಿ ಬಿಟ್ಟಿರೋ ಜಾಗದಲ್ಲಿ ದಯವಿಟ್ಟು ಕೋಕೋ ಗಿಡನ ಹಾಕೊಳ್ಳೋದ್ರಿಂದ ಮೊದಲೇ ಹೇಳಿದೆ, ಮಲ್ಚಿಂಗ್ ಎಲ್ಲ ಚೆನ್ನಾಗಾಗುತ್ತೆ, ಎರೆಹುಳ ಉತ್ಪನ್ನ ಯಥೇಚ್ಛವಾಗಿ ಆಗುತ್ತೆ ಅಂತ. ನೋಡೋಣ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.